ದಾನದಲ್ಲಿ 3 ವಿಧ: ತನು, ಮನ, ಧನ. ತನು ಅಂದರೆ ದೇಹ. ನಾವಂದರೆ ಕೆಲವೊಂದು ಒಳ್ಳೆ ಕಾರ್ಯಕ್ರಮ ಆದಾಗ ಮೊದಲೆಲ್ಲ ಯಕ್ಷಗಾನ ಪತಿಗೆ ಊರು ಮನೆಯವರೆಲ್ಲ ಬಂದು ಕೆಲಸ ಮಾಡಿ ಕೊಡ್ತಿರು, ಅದು ತನು ಸಹಾಯ. ನಮ್ಮ ದೇಹದಲ್ಲಿ ಯಾವುದು ಮಾಡುವ ಕೆಲಸ ಅದನ್ನು ತನು ಸಹಾಯ ಅಂತ ಹೇಳ್ತಾರೆ. ಇನ್ನು ಮನಸ್ಸಿನ ಸಹಾಯ, ಆಟ ಮಾಡೋದಕ್ಕೆ ಕೆಲವೊಂದೆಲ್ಲ ಗೊಂದಲ ಇರುತ್ತೆ. ಎಂತ ಮಾಡೋದು, ಏನು ಮಾಡೋದು, ಎಷ್ಟೊತ್ತಿಗೆ ಮಾಡಕ್ಕೆ, ಅದೆಲ್ಲ ಗೊಂದಲ ಇರುತ್ತೆ. ಎಲ್ಲಿ ಟೇಬಲ್ ಹಾಕ, ಎಲ್ಲಿ ಟೇಬಲ್ ಸಿಗುತ್ತೆ, ಅಥವಾ ಮೇಳದಲ್ಲಿ ಎಷ್ಟೊತ್ತಿಗೆ ಬರ್ತಾರೆ, ಅವ್ರು ಬಂದಾಗ ಎಷ್ಟೊತ್ತಿಗೆ ಎಲ್ಲ ಮುನ್ಕಂಬಿಕೆ ವ್ಯವಸ್ಥೆ ಮಾಡಕ್ಕೆ, ಇದೆಲ್ಲ ಪ್ಲ್ಯಾನಿಂಗ್ ಮಾಡೋದು ಇರುತ್ತೆ ಮನಸ್ಸಿನ ಸಹಾಯ ಅಂತ. ಅದು ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ, ಗೊಂದಲ ಇರ್ತಾರೆ. ಗೊತ್ತಿದ್ದರೆ ಹೇಳಿ ಕೊಡಿತ್ತಲ್ಲ, ಅದೊಂಥರ ಮನಸ್ಸಿನ ಸಹಾಯ. ಅಂದರೆ ಹಿಂಗೆ ಮಾಡ್ಲಿಕ್ಕೆ ಅವ್ರು ಎಷ್ಟೊತ್ತಿಗೆ ಬರ್ತಾರೆ, ಅಷ್ಟೊತ್ತಿಗೆ ಬಂದರೆ ಇಲ್ಲಿ ಮನ್ಕಂತ, ಆಟ ಎಷ್ಟೊತ್ತಿಗೆ ಶುರುವಾತ, ಅಷ್ಟೊತ್ತಿನ ಹಿಂಗೆ ರೆಡಿ ಆಯ್ಕ, ಎಷ್ಟೊತ್ತಿಗೆ ಊಟ ಎಲ್ಲ ಮುಗೀಕ, ಇದೆಲ್ಲ ಹೇಳಿಕೊಡೋರು ಬೇಕು. ಆಮೇಲೆ ಗಣಪತಿ ಪೂಜೆ ಇಷ್ಟೊತ್ತಿ, ಅದಕ್ಕೆ ಎಂತೆಲ್ಲ ಐಟಮ್ ಬೇಕು, ಅದಕ್ಕೆ ಯಾರೆಲ್ಲ ಮನೆಯವ್ರು ಯಾರೆಲ್ಲ ಬೇಕು, ಇದೆಲ್ಲ ಹೇಳಿಕೊಡೋದು ಮನಸ್ಸಿನ ಸಹಾಯ ಅಂತಾರೆ. ತನು ಮತ್ತು ಮನ ಆಯಿತು. ಇನ್ನು ಧನ ಸಹಾಯ, ಆಟ ಮಾಡೋ ಹೊತ್ತಿಗೆ ಅಂದ್ರೆ ಕಷ್ಟ ಅಂತ ಎಲ್ಲರಿಗೂ ಇರುತ್ತೆ. ಕೆಲವರೆಲ್ಲ ಸ್ವಲ್ಪ ಧನ ಸಹಾಯ ಕೊಡ್ತಾರೆ, ದುಡ್ಡಿದ್ದಾರೆ. ಇಲ್ದಿದ್ದರೆ ಕೊಡ್ತಾರೆ, ದುಡ್ಡಿದ್ದರೆ ಮಾತ್ರ ಕೊಡೋದಲ್ಲ. ಇಲ್ದಿದ್ದರೆ ಕಮ್ಮಿ ಕೊಡ್ತಾರೆ, ಇದ್ದರೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಆಮೇಲೆ ಇನ್ನೊಂದು ಪದ ಯೂಸ್ ಮಾಡ್ಕಿತ್ತು, ಅದು ಬೇಡ, ಇಲ್ಲ, ಈಗ ಸೂಕ್ತ ಅಲ್ಲ. ಸಹಾಯ ಎಂಬುದು ಪ್ರತಿಯೊಬ್ಬರು ಕೊಡ್ತಾರೆ, ಧನ ಸಹಾಯ. ಬಟ್ ಇತ್ತೀಚಿನ ಕಾಲದಾಗೆ ಸಂಘಟನೆ ಮಾಡ್ತಾರೆ. ಯೋಚನೆ ಮಾಡಿದೆ ಅಂತ ಕೇಳಿದ್ರೆ, ಅವನು ಎಷ್ಟು ಕೊಟ್ಟನ ಆ ದುಡ್ಡಿನಾಗೆ ಅಳಿತಿ ಬಿಟ್ಟರೆ ತನು ಮತ್ತು ಮನ ಸಹಾಯ ಮಾಡೋದು ಲೆಕ್ಕಕ್ಕೆ ಗೊತ್ತಿಲ್ಲ ಅವ್ರಿಗೆ. ಒಂದು ಸಂಸ್ಥೆ, ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮದ ಆಯೋಜಕರು ಇರ್ತಲ್ಲ, ಅವರ ತನು ಮತ್ತು ಮನ ಸಹಾಯ ತುಂಬ ಇರುತ್ತೆ, ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಅವರು ದುಡ್ಡು ಕೊಡೋಕ್ಕಿಂತ 4 ಪಟ್ಟು ಜಾಸ್ತಿ ಅವರು ತನು ಮತ್ತು ಮನದ ಸಹಾಯ ಕೊಟ್ಟಿರ್ತಾರೆ. ಧನ ಸಹಾಯ ಒಂದೇ ಅಲ್ಲ, ಬಟ್ ಈಗಿನ ಜನ ಎಂತ ಗೊತ್ತಾ, ಧನ ಸಹಾಯ ಒಂದೇ ಮನದಂಡ ಮಾಡಿ ಕಲಿತಾ ಇದ್ರು, ಅದು ಹೆಚ್ಚು ತಪ್ಪು. ಸಹಾಯದಲ್ಲಿ 3 ವಿಧ: ತನು, ಮನ, ಧನ ಸಹಾಯ. ಈ 3 ಸಹಾಯ ಕೊಟ್ಟರು ಒಳ್ಳೆಯದು. ಧನ ಸಹಾಯಕ್ಕಿಂತ ಮೇಯ್ನಾಗಿ ಹೇಳೋದು ನಾನು ಮನಸ್ಸಿನ ಸಹಾಯ ಇತ್ತಲ್ಲ, ಅದು ಒಳ್ಳೆ ಮನಸ್ಸಿಂದ ಸಹಾಯ ಮಾಡ್ತಾರಲ್ಲ, ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ. ಅದನ್ನು ನೇರಾಗಿ ಹೇಳ್ತೆ. ಇನ್ನು ಕೆಲವರು ದೈಹಿಕವಾಗಿ ತನು ಅಂದರೆ ಒಳ್ಳೆ ಕಾರ್ಯಕ್ರಮ ತಿಪ್ಪತ್ತಿಗೆ ಅವ್ರಿಗೇನು ಸಹಕಾರ ಕೊಡೋದು, ಇದೆಲ್ಲ ಮಾಡಿ ಕೊಡ್ತಾರೆ, ಅದು ಒಳ್ಳೆ ಕೆಲಸನೇ. ಈಗಿನ ಕಾಲದಲ್ಲಿ ದುಡ್ಡು ಕೊಟ್ಟರೆ ಮಾಡೋರಿಲ್ಲ, ಬಟ್ ಧರ್ಮಕ್ಕೆ ಒಂದು ಮಾಡ್ತಾರಲ್ಲ, ಅವ್ರಿಗೊಂದು ಬೆಲೆ ಕೊಡಲೇಬೇಕು. ಧನ ಸಹಾಯ ದೊಡ್ಡ ವಿಶೇಷ ಅಂತಿಲ್ಲ, ಧನ ಸಹಾಯ ಪ್ರತಿಯೊಬ್ಬರು ಕೊಡ್ತಾರೆ. ಈಗ ಒಂದು ಆಟ ಮಾಡ್ಕಂದ್ರೆ ಬಡವನ 50 ರೂಪಾಯಿ ಕೊಟ್ಟು ಕಳಿಸ್ತಾರೆ, ಅದು ಒಂದು ಸಹಾಯನೇ. 5,000 ಕೊಟ್ಟು ಕೂಡ ದೊಡ್ಡ ಮನುಷ್ಯ ಆತಿಲ್ಲ, 50 ರೂಪಾಯಿ ಕೊಟ್ಟು ಕೂಡ ಚೆನ್ನ ಮನುಷ್ಯ ಆತಿಲ್ಲ. ಎಲ್ಲರೂ ಕೊಡೋದು ಸಹಾಯನೇ. ಅವರು ಅನುಕೂಲ ತಕ್ಕಂತೆ ಕೊಡ್ತಾರೆ. ಸಹಾಯ ಅಂದರೆ ಪ್ರತಿಯೊಬ್ಬರು ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ ಅದಂತ ಹೇಳಬಾರೆ. ಸಮಾಜ ಸೇವಕ ಅದೆಲ್ಲ ಬರೀ ಸುಳ್ಳು. ಒಂದು ಯಕ್ಷಗಾನ ನಡೀತಂದರೆ ಎಂಥ ಬಡವರ ಮನೆಗೆ ಉಂಬಕ್ಕಿಲ್ಲ ಅಂದರೆ ಒಂದು 50 ರೂಪಾಯಿ ಕೊಟ್ಟು ಕಳಿಸ್ತಾರೆ. ದೇವ ಸೇವೆ ನಮ್ಮ ಕಡೆಯಿಂದ ನಡೀಲಿ ಅಂದರೆ ಕೊಟ್ಟು ಕಳಿಸ್ತಾರೆ. ಸಹಾಯ ಎಂಬುದು ಪ್ರತಿಯೊಬ್ಬ ಮನುಷ್ಯನೂ ಇರುತ್ತೆ, ಪ್ರತಿಯೊಬ್ಬ ಮನುಷ್ಯನೂ ಮಾಡ್ತಾರೆ. ಕೆಲವರು 1,000 2,000 ಕೊಟ್ಕೊಂಡು ನಾನು ದೊಡ್ಡ ಜನ ಆತಿ, ನಂಗೆ ವೇದಿಕೆ ಬೇಕು, ನಂಗೆ ಅಧ್ಯಕ್ಷ ಬೇಕು, ಇದೆಲ್ಲ ಇತ್ತೀಗಿನ ಕಾಲದಾಗೆ. ಬಟ್ ಸಹಾಯ ಎಂಬುದು ಪ್ರತಿಯೊಬ್ಬರು ಕೊಡ್ತಾರೆ. ಅದು 1,000 2,000 ಕೊಟ್ಟು ಕೂಡ ದೊಡ್ಡ ಜನ ಆತಿಲ್ಲ ಅಂದರೆ ನಿಯತ ದುಡ್ಡು ಸ್ವಲ್ಪ ಕಮ್ಮಿ ಕೊಡ್ತಾರೆ, ಬೇರೆ ದಾರ ದುಡ್ಡು ಕೊಟ್ಟು ಸ್ವಲ್ಪ ಜಾಸ್ತಿ ಕೊಡ್ತಾರೆ, ಅಷ್ಟೇ ವಿಷಯ ಇರೋದು, ಬೇರೆ ಅಂತ ಇಲ್ಲ. ಸಹಾಯದಲ್ಲಿ 3 ವಿಧ: ತನು, ಮನ, ಧನ ಸಹಾಯ. ಇದು ಎಲ್ಲರ ಗಮನಕ್ಕೆ ಇರಲಿ ಅಂತ ಮಾಡ್ತಿದ್ದೆ ಅಷ್ಟೇ. ನಾನು ಪ್ರವೀಣ್ ಹೆಬ್ಬಗೋಳೆ, ಪ್ರಗತಿಪರ ನಿಸರ್ಗ ಕೃಷಿಕರು, ಮಳವಳ್ಳಿ ಪಂಚಾಯತ್, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ.